ಶ್ರೀಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತ. ಅಂದರೆ ಈ ದಿವಸ ಹೇಳುವಂಥದ್ದು ಕುಬೇರ ಮಹಾಲಕ್ಷ್ಮಿ ಪೂಜೆ ಬಗ್ಗೆ. ಅದು ಮೂಲ ಕುಬೇರ ಅಂತ ಹೇಳಿದರೆ ಹಣಕ್ಕೆ ಅಧಿಪತಿಯಾಗಿರುವಂತಹ ದೇವತೆ ಕುಬೇರನಾಗಿರ್ತಾನೆ. ಅವನು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಫಲಪುರುಷಕ್ಕೂ ಸಹ ಅಧಿಪತಿಯಾಗಿರ್ತಾನೆ. ಈಗ ಕಲಿಯುಗದಲ್ಲಿ ಅದು ಲೌಕಿಕವಾಗಿ ಬರೀ ಹಣಕ್ಕೆ ಮಾತ್ರ ಅಧಿಪತಿ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಹಣ ಅಂತಲ್ಲ, ಅವನು ಎಲ್ಲ ರೀತಿಯಲ್ಲೂ ಚತುರ್ವಿಧ ಫಲಪುರುಷ, ಧರ್ಮ ಅರ್ಥ ಕಾಮ ಮೋಕ್ಷ, ಆರೋಗ್ಯ, ಅದು ಸಹ ಒಂದು ವಿಧದಲ್ಲಿ ಲಕ್ಷ್ಮಿಯ ಸ್ವರೂಪವಾಗಿರುವಂಥದ್ದು. ಹಾಗಾಗಿ ಅವನ ಕುಬೇರನ ಒಂದು ಜನನ ಹೇಗಾಯಿತು ಅಂತ ಹೇಳಿದ್ರೆ, ಈ ದೇವತೆಗಳು ಮತ್ತೆ ರಾಕ್ಷಸರು ಸರ್ಪವನ್ನು ಮಂದಾರ ಅಂತ ಹೇಳುವಂತಹ ಒಂದು ಪರ್ವತದಲ್ಲಿ ಅದನ್ನು ಸುತ್ತ ಹಾಕಿ, ದೇವತೆಗಳು ವಾಸುಕಿಯ ಹೆಡೆಯ ಭಾಗ, ರಾಕ್ಷಸರು ವಾಸುಕಿಯ ಬಾಲವನ್ನು ಹಿಡಿದುಕೊಂಡು ಆ ಒಂದು ಮಂದಾರ ಪರ್ವತವನ್ನು ಕಡ್ಗೋಲಾಗಿ ಮಾಡಿಕೊಂಡು ಹಗ್ಗವನ್ನು ಈ ಒಂದು ವಾಸುಕಿಯನ್ನು ಮಾಡಿಕೊಂಡು ಅದು ಕಡ್ದಾಗ ಅಲ್ಲಿ ಉದ್ಭವ ಆಗುವಂತಹ ಒಂದೊಂದು, ಅದರಲ್ಲಿ ಒಂದು ಐರಾವತ ಉದ್ಭವ ಆಗುವಂಥದ್ದು, ಅಮೃತ ಉದ್ಭವ ಆಗುವಂಥದ್ದು, ಹಾಗೆ ಪಾಂಚಜನ್ಯ ಶಂಖ ಉದ್ಭವ ಆಗುತ್ತೆ. ಅದರಲ್ಲಿ ಒಬ್ಬನಾಗಿ ಕುಬೇರನು ಸಹ ಉದ್ಭವ ಆಗುತ್ತಾನೆ. ಅದರಲ್ಲೇ ಮಹಾಲಕ್ಷ್ಮಿನೂ ಉದ್ಭವ ಆಗುವಂಥ ಸಂದರ್ಭದಲ್ಲಿ ಕುಬೇರ ಅಂತ ಹೇಳಿದ್ರೆ ಒಂದು ಉಲ್ಲೇಖ ಇರುವಂಥದ್ದು ಮಹಾಲಕ್ಷ್ಮಿಯ ಸಹೋದರ ಅಂತೇಳಿ. ಹಾಗಾಗಿ ಅವನು ಅಲ್ಲಿಂದ ಉದ್ಭವ ಆಗಿರ್ತಾನೆ. ಆ ಕುಬೇರನನ್ನು ಆ ದೇವತೆಗಳು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತಾರಂತೆ. ಆಗ ಮಹಾವಿಷ್ಣು ಏನು ಮಾಡ್ತಾನೆ, ಆ ಒಂದು ಅವನಿಗೆ ಕುಬೇರ ಅಂತ ಹೇಳಿ ನಾಮಕರಣವನ್ನು ಮಾಡಿ ಹಣಕ್ಕೆ ಅಧಿಪತಿಯಾಗಿ ಮಾಡ್ತಾನೆ.